सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे सप्तभिः प्रथमे तदन्तरप्रतिपत्त्यधिकरणे तदुपनिबद्धं तस्मिन्नधिकरणे उपनिबद्धं षष्ठं सूत्रम्। इदानीं षष्ठं सूत्रं प्रकृतं सूत्रम्। इदं षष्ठं प्रकृतं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः अपि षष्ठं सूत्रमेव। सर्वाग्रे शङ्करभगवत्पूज्यपादानां सुप्रभातश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षष्ठं सूत्रं तद्भाष्यभागं च यथाचार्यानुग्रहं विचारयामः। इदानीं भगवत्पादानां सुप्रभातश्लोकमेकं द्विवारं पठामः। ॐ संसारमोहकुहरे पतितान् हि मूढान् उद्धर्तुमेव सकलां स्वयमेव शम्भुः प्राराज्यते च बहुधा भवदीयरूपे हे संयमीन्द्रगुरुशङ्कर सुप्रभातम्। ॐ संसारमोहकुहरे पतितान् हि मूढान् उद्धर्तुमेव सकलां स्वयमेव शम्भुः प्राराज्यते च बहुधा भवदीयरूपे हे संयमीन्द्रगुरुशङ्कर सुप्रभातम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये प्रथमे पादे प्रथमं सप्तसूत्रात्मकं तदन्तरप्रतिपत्त्यधिकरणम्। इदानीं तस्मिन् अधिकरणे तदन्तरप्रतिपत्त्यधिकरणे उपनिबद्धानि सर्वाणि सप्तसूत्राणि एकवारं पठामः। ॐ तदन्तरप्रतिपत्तौ ब्रह्मति सम्परिष्वक्तः प्रश्ननिरूपणाभ्याम्
ಓಂ ತ್ರ್ಯಾತ್ಮಕತ್ವಾತ್ತು ಭೂಯಸ್ವಾತ್ ಓಂ ಪ್ರಾಣಗತೇಶ್ಚ ಓಂ ಅಗ್ನ್ಯಾದಿಗತಿಶ್ರುತೇರಿತಿ ಚೇನ್ನ ಭಾಕ್ತತ್ವಾತ್ ಓಂ ಪ್ರಥಮೇ ಶ್ರವಣಾದಿತಿ ಚೇನ್ನ ತಾಯೇವ ಹ್ಯುಪಪತ್ತೇಃ ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಭಾಕ್ತಂವಾನಾತ್ಮವಿತ್ವಾತ್ ತಥಾ ಹಿ ದರ್ಶಯತಿ. ಇಮಾನಿ ಸೂತ್ರಾಣಿ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸಪ್ತಸೂತ್ರಾಣಿ. ಇದಾनीं ಪ್ರಕೃತಂ ಸೂತ್ರಂ ಪ್ರಕೃತಂ ಷಷ್ಠಂ ಸೂತ್ರಂ ದ್ವಿವಾರಂ ಪಠಾಮಃ. ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ ಓಂ ಅಶ್ರುತತ್ವಾದಿತಿ ಚೇನ್ನೇಷ್ಟಾಧಿಕಾರಿಣಾಂ ಪ್ರತೀತೇಃ. ಆರನೆಯ ಸೂತ್ರ. ಇದರ ಒಂದು ಪದವಿಭಾಗ, ಅನ್ವಯ, ಅನ್ವಯಾರ್ಥ ಎಲ್ಲವನ್ನೂ ಕೂಡ ನೋಡಿದ್ದೇವೆ. ಕೇವಲ ಅನ್ವಯವನ್ನ ನೋಡಿಕೊಂಡು ಈ ಸೂತ್ರಕ್ಕೆ ಅನ್ವಯ ಮಾಡಿಕೊಂಡು ಅನ್ವಯಾರ್ಥವನ್ನ ತಿಳ್ಕೊಂಡು ಬಂದವರಿಲ್ಲ. ಅಶ್ರುತತ್ವ ಅಬಾದಿಭಿ ಭೂತ ಸೂಕ್ಷ್ಮೈ ಸಂಪರಿಷ್ವಕ್ತಾ ಸಂತಹ ಜೀವಾಃ ಲೋಕಾಂತರಂ ನ ಗಚ್ಚೇಯುಃ. ಅಬಾದಿಭೂತೈಃ ಸಂಪರಿಷ್ವಕ್ತಾಃ ಸಂತಃ ನ ಗಚ್ಚೇಯುಃ ಜೀವಾಃ ಇತಿ ತೇ. ತಥಾ ನ ಕುತಃ ಇಷ್ಟಾಧಿಕಾರಿಣಾಂ ಪ್ರತೀತೇಃ. ಏದರ್ಥ ಆಗಿತ್ತು ನೋಡಿ. ಶ್ರುತಿಯಲ್ಲಿ ಹೇಳಿಲ್ಲದಿರುವುದರಿಂದ ಅಶ್ರುತತ್ವ. ಏನನ್ನು ಹೇಳಿಲ್ಲ ನೋಡಿ. ಅಪ್ಪೆ ಮುಂತಾದ ಭೂತ ಸೂಕ್ಷ್ಮಗಳಿಂದ ಕೂಡಿಕೊಂಡು ಜೀವರು ಬೇರೆ ಲೋಕವನ್ನು ಪಡೆಯುವುದಕ್ಕೆ ಹೋಗುವುದಿಲ್ಲ ಅಂತ ನೀವು ಹೇಳುವುದಾದರೆ ಯಾಕೆ? ಹಾಗಂತ ಶ್ರುತಿಯಲ್ಲಿ ಹೇಳಿಲ್ಲ. ಏನು? ಈ ಜೀವನು ಇವರಿಂದ ಯಾವುದೇ ಭೂತ ಸೂಕ್ಷ್ಮಗಳಿಂದೊಡಗೂಡಿ ಜೀವನು ಹೋಗುತ್ತಾನೆ ಅಂತಕ್ಕಂಥದ್ದು ಏನು ಹೇಳಿಲ್ಲ. ಆದ್ದರಿಂದ ನೀವು ಮೊಟ್ಟ ಮೊದಲು ಹೇಳಿದ್ರಲ್ಲ, ಯಾವುದು ಈ ತದಂತರ ಪ್ರತಿಪತ್ತೌ ರಮ್ಮತಿ ಸಂಪರಿಷ್ವಕ್ತ ಪ್ರಶ್ನ ನಿರೂಪಣಾಭ್ಯಾಮ್ ಅಂತ. ಇದು ಅಷ್ಟೊಂದು ಸರಿ ಹೋಗಲಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿದ. ಅದಕ್ಕೆ ಹೇಳಿದ್ರು ಸಿದ್ಧಾಂತಿಗಳು ತಥಾ ನ. ನೋಡಪ್ಪ, ಆ ಥರ ಏನೂ ಇಲ್ಲ. ಯಾಕೆ ಅಂದ್ರೆ ಇಷ್ಟಾಧಿಕಾರಿಣಾಂ ಪ್ರತೀತೆ. ಇದೆಲ್ಲವನ್ನೂ ಕೂಡ ಇಷ್ಟಾಧಿಕಾರಿಗಳನ್ನ ಕುರಿತು ಹೇಳಿದ್ದಾರೆ. ಅಂದ್ರೇನು? ಇಷ್ಟವೇ ಮುಂತಾದ ಕರ್ಮಗಳನ್ನು ಉಪಾಸನಾ ರೂಪದಿಂದ ಮಾಡಿದವರಿಗೆ ಇವೆಲ್ಲ ಹೇಳಿದ್ದಾರೆ. ಆದ್ದರಿಂದ ಏನಾಯ್ತು? ಈ ಭೂತ ಸೂಕ್ಷ್ಮ ಜೊತೆಯಲ್ಲಿ ಸಂಪರಿಷ್ವಕ್ತನಾಗಿ ಜೀವನ ಹೋಗ್ತಾನೆ ಎಂಬುದೇ ಸಿದ್ಧವಾಯಿತು ಅಂತ ಹೇಳಿದ್ರು. ಇದು ಹೇಗೆ ಸ್ವಾಮಿ? ಇಷ್ಟಾಧಿಕಾರಿಗಳು ಹೇಳ್ಕೊಳ್ಳಿ, ಅವನೇನೋ ಮಾಡಿದ್ದಾನೆ. ಆದರೆ ಭೂತ ಸೂಕ್ಷ್ಮ ಅಂತ ಅನ್ನೋದು ಎಲ್ಲಿ ಪದವೇ ಇಲ್ವಲ್ಲ. ಅದು ಹೇಗೆ ಹೇಳ್ತೀರಿ ನೀವು ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ನೋಡಿ. ಏನು? ಈ ಶ್ರುತಿಯಲ್ಲಿ ಎಲ್ಲಿಯೂ ಕೂಡ ಈ ಒಂದು ಈ ಇಷ್ಟಾಧಿಕಾರಿಗಳಿಗೆ ಅವರಿಗೆ ಲೋಕಾಂತರ ಪ್ರಾಪ್ತಿ ಆಗುತ್ತೆ. ಅವರು ಏನ್ ಹೇಳ್ತಾರೆ? ಈ ಅಪ್ಪು ಇದೆಯಲ್ಲ, ಅದು ಅಪ್ಪು ಭೂತ ಸೂಕ್ಷ್ಮ ಅಂತ ಅವುಗಳು ಇವನು ಕೊಟ್ಟಿರ್ತಾನಲ್ಲ ಆಹುತಿ, ಆ ಆಹುತಿ ರೂಪದಿಂದ ಅಂದ್ರೆ ಸೂಕ್ಷ್ಮ ರೂಪವನ್ನು ತಾಳಿ ಇವನ್ನ ಕರ್ಕೊಂಡು ಹೋಗುತ್ತೆ ಅಂತ ಏನೋ ಇದೆ. ಹೊತ್ತು ಜೀವನೊಡಗೂಡಿ ಇವನು ಹೋಗ್ತದೆ. ಜೀವ ಹೊರಗೂಡಿ ಅಂತ ಹೇಳಿಲ್ವಲ್ಲ.
ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸರ್ ಇದು ಹೇಳಬೇಕಾಗಿಲ್ಲ ಅದನ್ನ. ಯಾಕೆ? ಇಷ್ಟಾಧಿಕಾರಿಗಳನ್ನ ಕುರಿತು ಹೇಳಿದ ಮೇಲೆ ಜೀವನನ ಕುರಿತು ಹೇಳಿದ ಹಾಗೆ ಆಯ್ತು. ಯಾಕೆ? ಅವ್ರಿಗವ್ರಿಗೂ ಸಂಬಂಧ ಇದೆ. ಏನ್ ಸಂಬಂಧ ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ, ನೋಡೋಣ. ಏನು? ಇಷ್ಟಾಧಿಕಾರಿಣಾಂ ಪ್ರತೀತೆ ಅಂದ್ಬಿಟ್ಟು, ಅಥಯ ಇಮೆ ಗ್ರಾಮೇ ಇಷ್ಟಾಪೂರ್ತೆ ದತ್ತಮಿತ್ಯುಪಾಸತೆ ತೇ ಧೂಮಮಭಿ ಸಂಭವಂತಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರಪ್ಪ. ಹೌದು ಸ್ವಾಮಿ, ಹೇಳಿದ್ದಾರೆ. ಏನಪ್ಪ ಅದರ ಅರ್ಥ? ಅಥಯ ಇಮೆ ಗ್ರಾಮೇ ಇಷ್ಟಾಪೂರ್ತಿ, ಯಾರು ಇನ್ನು ಈ ಒಂದು ಗ್ರಾಮದಲ್ಲಿ ಅವರ ಅಲ್ಲಿ ಇಷ್ಟಾಪೂರ್ತೆ ಅಂದ್ರೆ ಇಷ್ಟ, ಪೂರ್ತ, ದತ್ತ ಮೊದಲಾದ ಕರ್ಮಗಳನ್ನ ಉಪಾಸನೆ ಮಾಡುತ್ತಿದ್ದಾರೆಯೋ, ಉಪಾಸನಾ ರೂಪದಿಂದ ಕರ್ಮಗಳನ್ನು ಮಾಡುತ್ತಿದ್ದಾರೆಯೋ ಅವರು ಧೂಮಂ ಅಭಿಸಂಭವಂತಿ, ಅವರು ಧೂಮ ಮಾರ್ಗವನ್ನು ಕುರಿತು ಹೋಗುತ್ತಾರೆ, ಧೂಮ ಮಾರ್ಗವನ್ನ ಪಡೆಯುತ್ತಾರೆ ಅಂತ ಹೇಳಿದೇನಪ್ಪ. ಹೌದು ಸ್ವಾಮಿ, ಹೇಳಿದೆ. ಈಗ ನೋಡಿ, ಒಂದೊಂದಾಗಿ ಇದಕ್ಕೂನು ಈ ಭೂತ ಸೂಕ್ಷ್ಮಗಳನ್ನ ಜೀವನ ಹೋಗ್ತಾನೆ ಅಂತ ಅನ್ನೋದಕ್ಕೂ ಸಮನ್ವಯ ಮಾಡಬೇಕು. ಒಂದೊಂದಾಗಿ ತರ್ತಾ ಇದ್ದಾರೆ. ಪೂರ್ವ ಪಕ್ಷಿಗೆ ಉಪಸ್ಥ ನೋಡಪ್ಪ, ಇದು ಹೇಳಿದಾರೆ ತಾನೆಪ್ಪ. ಏನು? ಇಷ್ಟಾಧಿಕಾರಿಗಳನ್ನು ಯಾರವರು ಇಷ್ಟ, ಪೂರ್ತ, ದತ್ತ ಮೊದಲಾದ ಕರ್ಮಗಳನ್ನ ಉಪಾಸನಾ ರೂಪದಿಂದ ಮಾಡಿದವರಿಗೆ ಧೂಮ ಮಾರ್ಗದಿಂದ ಗತಿಯಾಗುತ್ತೆ ಅಂತ ಹೇಳಿದ್ದಾರೆ. ಹೌದು ತಾನೆಪ್ಪ? ಒಪ್ತೇನಪ್ಪ? ಒಪ್ತೇನೆ ಸ್ವಾಮಿ. ಇತ್ಯುಪಕ್ರಮೆ ಹೀಗೆ ಹೇಳಿಬಿಟ್ಟು ಮುಂದೆ ಏನ್ ಮಾಡ್ತಾರೆ? ಅವನು ಧೂಮ ಮಾರ್ಗವನ್ನು ಪಡೆಯುತ್ತಾನೆ ಅಂತ ಹೇಳಿ ಮುಂದೆ ಏನ್ ಹೇಳಿದ್ದಾರೆ? ಅದೇ ಇಷ್ಟಾಧಿಕಾರಿಗಳಿಗೆ, ಅವರಿಗೆ ಇಷ್ಟಾಧಿಕಾರಿಗಳಿಗೆ ಈ ಒಂದು ಧೂಮ ಮಾರ್ಗದ ಮೂಲಕವಾಗಿ ಏನದು ಪಿತೃಯಾಣೇನ, ಇದಕ್ಕೇನ್ ಹೆಸರು? ಧೂಮ ಮಾರ್ಗ ಅಂತ ಹೆಸರು, ಪಿತೃಯಾಣ ಅಂತ ಹೆಸರು, ಚಂದ್ರಯಾನ ಅಂತ ಹೆಸರು, ಕೃಷ್ಣಯಾನ ಅಂತ ಹೆಸರು, ಹೀಗೆಲ್ಲ ಬೇರೆ ಬೇರೆ ಹೆಸರಿದೆಯಲ್ಲ. ಪಿತೃಯಾಣೇನ ಪಥ, ಈ ಒಂದು ಈ ಧೂಮ ಮೊದಲಾದವರಿಂದ ಪಿತೃಯಾಣೇನ ಅಂದ್ರೆ ಪಿತೃಯಾಣದ ಮೂಲಕ, ಪಿತೃಯಾಣದ ದಾರಿಯಿಂದ ಎಲ್ಲಿ ಹೋಗ್ತಾರವರು ಅಂದ್ರೆ ಚಂದ್ರ ಪ್ರಾಪ್ತಿನ ಕಥಯತಿ, ಅವನು ಚಂದ್ರನನ್ನ ಚಂದ್ರಲೋಕವನ್ನು ಅಂತ, ಚಂದ್ರಲೋಕವನ್ನು ಹೋಗಿ ಸೇರುತ್ತಾರೆ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಒಪ್ಕೊಳ್ತೇನಪ್ಪ? ಒಪ್ಕೊಳ್ತೇನೆ ಸ್ವಾಮಿ. ಯಾಕೆ ಇಲ್ಲಿ ಪದೇ ಪದೇ ಶ್ರುತಿಯಲ್ಲಿ ಹೇಳಿದಾರಾ ಹೌದೇನಪ್ಪ ಅಂತ ಕೇಳ್ತಾ ಇದ್ದಾರೆ ಆಚಾರ್ಯರು. ಯಾಕೆ ಅಂದ್ರೆ ಇವನ ಆಕ್ಷೇಪಣೆ ಏನು? ಆಯ್ ಸ್ವಾಮಿ, ನೀವು ಹೇಳಿದ್ರಿ, ಆದರೆ ನೀವು ಹೇಳಿದಂತಹ ವಿಷಯ ಇದೆಯಲ್ಲ, ಏನು ಅಪ್ಪಿನೊಡನೆ ಅಪ್ಪು ಅಂತಕ್ಕಂಥ ಪದ ಅಲ್ಲಿ ಇದೆಯೇ ಹೊರತು ಜೀವ ಅಂತಕ್ಕಂಥ ಪದ ಶ್ರುತಿ ಇಲ್ವೇ ಇಲ್ಲ ಅಂತ ಹೇಳಿದ್ರು ಪೂರ್ವಪಕ್ಷಿ. ಅದಕ್ಕೋಸ್ಕರ ಇವರು ಶ್ರುತಿಯಲ್ಲಿ ಇದೆ ಅಂತ ತೋರಿಸ್ಬೇಕು, ಹೇಗೆ ಸಂಬಂಧ ಅಂತ ತೋರಿಸ್ಬೇಕು. ಅದಕ್ಕೆ ಶ್ರುತಿಯಲ್ಲಿ ಇದೆಯೇನಪ್ಪ ಅಂತ ಕೇಳ್ತಾ ಇದ್ದಾರೆ. ಆಯ್ತು, ಈ ಒಂದು ಪಿತೃಯಾನದ ಮೂಲಕ ಇವನು ಚಂದ್ರಲೋಕವನ್ನು ಪಡೆಯುತ್ತಾನೆ ಅಂತ ಶ್ರುತಿನಲ್ಲಿ ಇದೆ. ಹೌದೇನಪ್ಪ? ಹೌದು ಸ್ವಾಮಿ. ನೋಡಪ್ಪ, ಶ್ರುತಿಯಲ್ಲಿ ಎಲ್ಲಿದೆ ಅಂತ ನಾವೇ ಹೇಳ್ಬಿಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆಕಾಶಾತ್ ಚಂದ್ರಮಸಂ ಏಷ ಸೋಮೋ ರಾಜ. ಆಕಾಶಾತ್ ಅಂದ್ರೇನು? ಆಕಾಶದಿಂದ ಇವನು ಚಂದ್ರಮಸಂ ಅಂದ್ರೆ ಚಂದ್ರಲೋಕವನ್ನ ಹೋಗಿ ಸೇರ್ತಾನೆ. ಏಷ ಸೋಮೋ ರಾಜ, ಇವನು ಸೋಮನೇ ರಾಜನು ಅಂತ ಹೇಳ್ತಾರೆ. ಯಾರು ಇವರು? ಸೋಮ, ಇವರು ಶ್ರದ್ಧಾ, ಅವರೆಲ್ಲ ಯಾರು ಅಂದ್ರೇನು? ಆಹುತಿಗಳು ಅಷ್ಟೇ. ಏನು? ಆಹುತಿ ಕೊಟ್ಟಿದ್ದಲ್ಲ ಇವರು. ಶ್ರದ್ಧಾ, ಸೋಮ, ಮತ್ತೆ ವರ್ಷ, ಮತ್ತೆ ಅನ್ನ, ಮತ್ತೆ ರೇತಸ್ಸು,
ಮತ್ತೆ ಪುರುಷವಚಸ್ಸು. ಇವೆಲ್ಲ ಏನು ಪುರುಷವಚಸ್ಸಾಗತಕ್ಕಂಥದ್ದು ಕೊನೆಯದು. ಇವಾಗೆಲ್ಲ ಏನು ಸಾಧನಗಳು ಎಲ್ಲ ಆಹುತಿಗಳು. ಈ ಆಹುತಿಗಳು ಏನಾಗುತ್ತೆ, ಇವು ಈ ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ತವೆ. ಯಾವುದು? ಈ ಆಹುತಿಗಳು. ಯಾರು ಕರ್ಕೊಂಡು ಹೋಗ್ತಾರೆ? ಆಹುತಿಗಳು. ಇದು ಉಪನಿಷತ್ತಿನಲ್ಲಿ ಇದೇ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಏನಂತ ಹೇಳಿದ್ದಾರೆ ನೋಡಿ, ಮುಂಡಕದಲ್ಲಿ ಇದೇ ಮಾತನ್ನು ಹೇಳಿದ್ದಾರೆ. ಏನು? ಅಗ್ನಿಹೋತ್ರ ಮಾಡ್ತಾನೆ. ಇಲ್ಲಿ ಇಷ್ಟಾಧಿಕಾರಿಗಳಂತಿದೆ. ಇಷ್ಟಾಧಿಕಾರಿಗಳು ಅಂದ್ರೇನು? ಇಷ್ಟ ಅಂದ್ರೇನು? ಅಗ್ನಿಹೋತ್ರಂ ತಪಸ್ಸತ್ಯಂ ವೇದಾನಾಂ ಪರಿಪ ಹೇಳಿದಲ್ಲ, ಅದು ಅಗ್ನಿಹೋತ್ರ ಮಾಡಿದ್ದಾನೆ. ಇಷ್ಟ ಕರ್ಮ. ಅದು ಮಾಡಿದವನಿಗೆ ಏನಾಗುತ್ತೆ ಅಂದ್ರೆ, ಅವನು ಈ ದೇಹವನ್ನು ತ್ಯಾಗ ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ, ಇವನು ಕೊಟ್ಟಿರ್ತಾನಲ್ಲ ಆಹುತಿಗಳು, ಆ ಆಹುತಿಗಳು ಏನಾಗುತ್ತೆ, ಇಲ್ಲಿ ಸ್ಥೂಲ ರೂಪದಲ್ಲಿ ಕೊಟ್ಟಿರ್ತಾನೆ. ಯಾವುದದು? ಅದು ತುಪ್ಪ ಇರ್ಬೋದು, ಹಾಲಿರ್ಬೋದು, ಅಥವಾ ಇನ್ನೊಂದಿರ್ಬೋದು, ಯಾವುದೋ ದ್ರವ್ಯ ಇರ್ಬೋದು, ಸ್ಥೂಲ ರೂಪ ಆಗಿರ್ತಕ್ಕಂಥದ್ದು. ಈ ಆಹುತಿಗಳು ಸೂಕ್ಷ್ಮ ರೂಪವನ್ನು ತಾಳಿ. ಯಾವ ಸೂಕ್ಷ್ಮ ರೂಪವನ್ನು ತಾಳಿ? ಏನ್ ಸೂಕ್ಷ್ಮ ರೂಪ ತಾಳುತ್ತೆ ಅಂದ್ರೆ, ಸೂರ್ಯರಶ್ಮಿಯ ಮೂಲಕ. ಇದು ಸೂರ್ಯನ ರಶ್ಮಿಯ ರೂಪವನ್ನು ತಾಳಿ ಸೂಕ್ಷ್ಮ ರೂಪದಿಂದ ಏನ್ ಮಾಡುತ್ತೆ, ಇವನನ್ನ ಕರ್ಕೊಂಡು ಹೋಗುತ್ತೆ. ಯಾವುದು? ಆ ಆಹುತಿಗಳು. ಯಾವಾಗ? ಇವನು ದೇಹ ತ್ಯಾಗ ಮಾಡಿದ್ಮೇಲೆ. ಏನಂತ ಕರ್ಕೊಂಡು ಹೋಗುತ್ತೆ? ಅಯ್ಯೋ, ಬಹಳ ಮರ್ಯಾದೆಯಿಂದ ಏಕೇಹೀತಿ ತಮಾಹುತಯಸ್ಸು ವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ಯಜಮಾನಂ ವಹಂತಿ ಪ್ರಿಯಾಂ ವಾಚಮಭಿವದಂತ್ಯೋರ್ಚಯಂತ್ಯಃ ಕೇಶವ ಪುಣ್ಯ ಸುಕೃತೋ ಬ್ರಹ್ಮಲೋಕಃ. ಮುಂಡಕದಲ್ಲಿ ಏಕೇಹಿ ಬನ್ನಿ ಬನ್ನಿ ಅಂತ ಇವರು ಕರ್ಕೊಂಡು ಹೋಗ್ತದೆ. ಯಾರು? ಯಾವುದು? ಆಹುತಿಗಳು. ಸುವರ್ಚಸಃ. ಸುವರ್ಚಸಃ ಅಂದ್ರೇನು ಅಂದ್ರೆ, ಅತ್ಯಂತ ಪ್ರಭಾವಶಾಲಿಗಳಾದ, ಅಂದ್ರೆ ಅತ್ಯಂತ ಸೂಕ್ಷ್ಮ ರೂಪದಿಂದ ಇರತಕ್ಕಂಥ ಯಾವುದದು? ಸೂರ್ಯಸ್ಯ ರಶ್ಮಿಭಿ. ಸೂರ್ಯನ ರಶ್ಮಿಗಳಿಂದ, ರಶ್ಮಿಗಳ ಮೂಲಕವಾಗಿ ಯಜಮಾನಂ ವಹಂತಿ. ಯಜಮಾನ. ಯಾರು ಯಜಮಾನ? ಈ ಕಾರ್ಯ ಮಾಡಿರ್ತಾರಲ್ಲ, ಇಷ್ಟ ಕಾರ್ಯ, ಅವನ್ನ ವಹಂತಿ ಕರ್ಕೊಂಡು ಹೋಗುತ್ತೆ. ಏನು? ಬನ್ನಿ ಬನ್ನಿ, ನೀವು ಹಿಂಗೆ ಮಾಡಿದ್ದೀರಿ, ಒಂದೇ ಇಷ್ಟ ಕರ್ಮಗಳನ್ನು ಮಾಡಿದ್ದೀರಿ, ಬನ್ನಿ ಕರ್ಕೊಂಡು ಹೋಗ್ತೀವಿ, ನಿಮಗೆ ಸುಕೃತವಾದ ಪುಣ್ಯ ಅಂತ ತೋರಿಸ್ತೀವಿ ಅಂತ ಕರ್ಕೊಂಡು ಹೋಗುತ್ತೆ. ಅಂತೇನು? ಅಲ್ಲಿಗೇನಾಯ್ತು, ಈ ಚಂದ್ರನ ಲೋಕಕ್ಕೆ ಇವನು ಕರ್ಕೊಂಡು ಹೋಗುತ್ತೆ ಆಹುತಿಗಳು. ತೇಯೇವ ಇಹ ಅಪಿ ಪ್ರತೀಯಂತೆ. ಇಲ್ಲೂ ಕೂಡ ಏನು? ತೇಯೇವ, ಯಾವ ಇಷ್ಟಾಧಿಕಾರಿಗಳನ್ನ ಕುರಿತು ಆ ಧೂಮ ಮಾರ್ಗದಿಂದ ಇವರು ಪಿತೃಲೋಕ ಚಂದ್ರಲೋಕವನ್ನು ಹೋಗಿ ಸೇರ್ತಾರೆ ಅಂತ ಇದೆಯೋ, ಆ ಇಷ್ಟಾಧಿಕಾರಿಗಳನ್ನೇ ಇಲ್ಲೂ ಕೂಡ ಹೇಳಿದ್ದಾರೆ. ಸರಿ, ಆಯ್ತು ಸ್ವಾಮಿ, ಇಷ್ಟೆಲ್ಲ ಇದೆಯೇನಪ್ಪ ಶ್ರುತಿನಲ್ಲಿ? ಇದೆ ಸ್ವಾಮಿ, ಒಪ್ಕೊಳ್ತೀವಿ. ಈಗ ಮುಂದಕ್ಕೆ ಹೋಗೋಣ. ಏನು? ತಸ್ಮಿನ್ ಅಗ್ನೌ ದೇವಾಃ ಶ್ರದ್ಧಾಂ ಜುಕ್ವತಿ. ಇದು ಈ ಪಂಚಾಗ್ನಿ ಪ್ರಕರಣಕ್ಕೆ ಬರೋಣ. ಈಗ ಏನು? ಇಂತಹ ತಸ್ಮಿನ್ ಅಗ್ನೌ, ಈ ಅಗ್ನಿಯಲ್ಲಿ ಅಂತಂದ್ರೆ ಏನು? ಈ ಅಗ್ನಿಯಲ್ಲಿ ಅಂತಂದ್ರೆ ಏನು? ತಸ್ಮಿನ್ ಏತಸ್ಮಿನ್, ಈ ಅಗ್ನಿಯಲ್ಲಿ ಅಂದ್ರೆ ದಿನ ಅಗ್ನಿಹೋತ್ರಗಳ ಮಾತು ಇವೆಲ್ಲ. ಅವೆಲ್ಲ ಏನಾಗ್ತಾ ಇತ್ತು ಆವಾಗ? ಇವರೆಲ್ಲ ಯಾರು? ಇವರೆಲ್ಲರೂ ಕೂಡ ಈ ತ್ರೇತಾಗ್ನಿಗಳನ್ನ ಇಟ್ಕೊಂಡು ಉಪಾಸನೆ ಮಾಡ್ತಾ ಇರ್ತಕ್ಕಂಥವು. ತ್ರೇತಾಗ್ನಿಗಳನ್ನ ಯಾವುದು? ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯ ಅಂತಕ್ಕಂಥದ್ದು 3 ಅಗ್ನಿಗಳಲ್ಲಿ ಇರ್ತೋ. ಅಲ್ಲಿ ಒಂದು ಪ್ರಥಮಾಗ್ನಿ, ಇದು ಮಧ್ಯಮ, ಮತ್ತೆ ಈ ಆಹವನೀಯ ಅಂತಕ್ಕಂಥದ್ದು ತೃತೀಯಾಗ್ನಿ, 3ನೇ ಅಗ್ನಿ. ತಸ್ಮಿನ್ ಅಗ್ನೌ ಅಂದ್ರೆ ಏನು? ಈ 3ನೇ ಅಗ್ನಿಯಲ್ಲಿ ಯಾವುದದು ಅಂತಂದ್ರೆ ಆಹವನೀಯ. ಮುಂದೆ ಹೇಳ್ತಾರೆ, ಆಹವನೀಯದಲ್ಲಿ
ಈ ದೇವರು ದೇವತೆಗಳು ಶ್ರದ್ಧಾಂ ಜುಹ್ವತಿ, ಏನು ಈ ಶ್ರದ್ಧೆಯನ್ನು ಹೋಮ ಮಾಡುತ್ತಾರೆ. ಯಾವುದು ಮೊಟ್ಟ ಮೊದಲು ಯಾವುದಕ್ಕೆ ದೇವತೆಗಳು ಅಂತ ಯಾಕೆ ಹೇಳಿದ್ದಾರಲ್ಲಿ? ಅಗ್ನಿ ಯಾವುದದು? ದ್ಯುಲೋಕ. ದ್ಯುಲೋಕ ಇರ್ತಕ್ಕಂಥವ್ರು ಯಾರು? ದೇವತೆಗಳು. ದೇವತೆಗಳು ಏನ್ ಮಾಡ್ತಾರೆ? ಈ ಶ್ರದ್ಧೆಯನ್ನು ಹೋಮ ಮಾಡ್ತಾರೆ. ತಸ್ಯಾಹ ಆಹುತೆ ಸೋಮೋ ರಾಜ ಸಂಭವತಿ. ಆ ಹೋಮ ಮಾಡ್ತಾರಲ್ಲ ದ್ಯುಲೋಕವೆಂಬ ಅಗ್ನಿಯಲ್ಲಿ, ಆಗೇನಾಗುತ್ತೆ? ಸೋಮ ಉಂಟಾಗ್ತಾನೆ. ಸೋಮೋ ರಾಜ ಅಂತ ದೇದೀಪ್ಯಮಾನವಾಗಿರ್ತಕ್ಕಂಥ ಆದಿತ್ಯ ಅವನು ಸೋಮ ಉತ್ಪತ್ತಿ ಆಗ್ತಾನೆ. ಇದು ಹೇಳಿದ್ಯೇನಪ್ಪ? ಹೇಳಿದೆ. ಇದು ಶ್ರುತಿ ಸಾಮಾನ್ಯ, ಸಮಾನವಾಗಿ ಹೇಳಿದೆ. ದೇಶಾಂಚ ಅಗ್ನಿಹೋತ್ರ ದರ್ಶ ಪೂರ್ಣಮಾಸಾದಿ ಕರ್ಮ ಸಾಧನಭೂತಾ ದಧಿಪಯ ಪ್ರಭೃತಯ ದ್ರವ ದ್ರವ್ಯ ಭೂಯಸ್ವಾತ್ ಪ್ರತ್ಯಕ್ಷಮೇವ ಆಪಹ ಸಂತಿ. ಇನ್ನು ಇವನ್ನ ಕರ್ಕೊಂಡು ಹೋಗ್ತವಲ್ಲ ಇಲ್ಲಿಗೆ, ಆ ಲೋಕಕ್ಕೆಲ್ಲ ಶ್ರದ್ಧೆ ಹೋಮ ಮಾಡ್ತಾನೆ, ಸೋಮ ಬರುತ್ತೆ, ಆಮೇಲೆ ವೃಷ್ಟಿ ಆಗುತ್ತೆ, ಅನ್ನ ಆಗುತ್ತೆ, ಎಲ್ಲ ಹೋಮ. ಇವೆಲ್ಲ ಏನು? ಆಹುತಿಗಳು. ಈ ಆಹುತಿಗಳು ಇವನ್ನ ಕರ್ಕೊಂಡು ಹೋಗುತ್ತೆ. ಯಾವಾಗ ಮಾಸ ಅಗ್ನಿಹೋತ್ರ ದರ್ಶಪೂರ್ಣ ಇವಕ್ಕೆಲ್ಲಕ್ಕೂ ಕರ್ಮಗಳಿಗೆ, ಈ ಎಲ್ಲ ಕರ್ಮಗಳಿಗೆ ಸಾಧನಭೂತ, ಇವೆಲ್ಲದಕ್ಕೂ ಕೂಡ ಸಾಧನಭೂತವಾಗಿರ್ತಕ್ಕಂತಹ ಒಂದು ಅಗ್ನಿಹೋತ್ರ ದರ್ಶಪೂರ್ಣ ಆ ಒಂದು ಕರ್ಮ ಅಂತ ಮಾಡಬೇಕಾದ್ರೆ ಏನ್ ಮಾಡಬೇಕು? ಅಗ್ನಿ ಬೇಕೇ ಬೇಕು, ಅದಕ್ಕೆ ಆಹುತಿಯನ್ನು ಕೊಡಬೇಕು, ಅದೆಲ್ಲ ಬೇಕೇ ಬೇಕು. ಇದು ಸಾಧನ. ಇವೆಲ್ಲ ಯಾವುದದು ಆಹುತಿ? ದಧಿಪಯ ಅಂದ್ರೆ ಮೊಸರು, ಹಾಲು ಮುಂತಾದವುಗಳು ಅದನ್ನು ಹೋಮ ಮಾಡ್ತಾರೆ. ಯಾವುದು? ದರ್ಶಪೂರ್ಣ ಮಾಸದಲ್ಲಿ ಮಾಡ್ತಾರೆ, ಅಗ್ನಿಹೋತ್ರದಲ್ಲಿ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅದೆಲ್ಲ ಏನಾಗಿದೆ? ದಧಿ ಪಯ ಇವೆಲ್ಲ ದ್ರವ ದ್ರವ್ಯ ಭೂಯತ್ವ. ಅವೆಲ್ಲ ಏನಾಗಿದೆ ಅಂದ್ರೆ ದ್ರವ ದ್ರವ್ಯಗಳು ಬಹಳವಾಗಿ ಇದೆ. ಹಾಲು ಅದೇನು ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ಮೊಸರು ನೀರಿನ ಅಂಶ ಜಾಸ್ತಿ ಇದೆ. ಇರೋದ್ರಿಂದ ಪ್ರತ್ಯಕ್ಷಮೇವ ಆಪಹ ಸಂತಿ. ಅವೆಲ್ಲವೂ ಕೂಡ ಏನಾಗಿದೆ? ಪ್ರತ್ಯಕ್ಷವಾಗಿ ಅದು ಅಂದ್ರೆ ಏನು? ಏನು ಪ್ರತ್ಯಕ್ಷ ಅಂದ್ಬಿಟ್ರೆ ಅದಕ್ಕೆ ಬೇರೆ ಏನೂ ಕೂಡ ಅಪೀಲೇ ಇಲ್ಲ, ಬೇರೆ ಏನು ಮಾತೇ ಇಲ್ಲ, ಎರಡನೆಯ ಮಾತೇ ಇಲ್ಲ. ಯಾಕೆ? ಪ್ರತ್ಯಕ್ಷ ಅದು. ಹೀಗೆ ಯಾವ ಎರಡನೆಯ ಮಾತು ಇಲ್ಲದೆ ಅವೆಲ್ಲವೂ ಕೂಡ ಅಪ್ಪೆ ಆಗಿರುತ್ತದೆ ಎಂದು ಹೇಳಿದ ಹಾಗಾಯಿತು. ಹೌದ್ ತಾನೆ? ಅವೆಲ್ಲ ಅಪ್ಪೆರೆ. ಹೀಗೆ ಏನಾಗಿದೆ? ಅವೆಲ್ಲ ಹೋಮ ಮಾಡ್ತಕ್ಕಂಥವೆಲ್ಲ ಅಪ್ಪು ಅಂತ ಆಯ್ತು. ಇದನ್ನು ಒಪ್ಕೊಳ್ತೀಯನಪ್ಪ? ಒಪ್ಕೊಳ್ತೀನಪ್ಪ. ಈಗ ನೋಡಿ ಇಲ್ಲಿ ಹೇಳ್ತಾರೆ, ತಾಹ ಆಹವನೀಯೇ ಹುತಾಹ ಸೂಕ್ಷ್ಮ ಆಹುತ್ಯ. ಹೀಗೆ ಆ ಆಹವನೀಯಾಗ್ನಿಯಲ್ಲಿ ಯಾವುದದು? ತೃತೀಯಾಗ್ನಿಯಲ್ಲಿ ಹೋಮ ಮಾಡಿದಂತಹ ಆ ಆಹುತಿಗಳು ಯಾವುದು? ಅಲ್ಲಿ ಪದಾರ್ಥ ಮಾಡ್ತಾನೆ, ದ್ರವ್ಯ ಅಂತ ಹೆಸರು ಅದಕ್ಕೆ. ಹೋಮ ದ್ರವ್ಯ ಅಂತ ಈಗ ನಾನು ಹೇಳ್ತೇವಲ್ಲ, ಏನ್ ಸ್ವಾಮಿ ಮನೇಲಿ ಹೋಮ ಮಾಡಿಸ್ದೆ, ಏನ್ ದ್ರವ್ಯ? ಏನ್ ಸ್ವಾಮಿ ದ್ರವ್ಯ? ನೋಡಿ ಸ್ವಾಮಿ, ಓ ಇಷ್ಟು ತಿಲ ಎಳ್ಳು ಇಷ್ಟು ಬೇಕು, ಮತ್ತೆ ಚೆರು ಅನ್ನ ಇಷ್ಟು ಬೇಕು, ಘೃತ ಇಷ್ಟು ಬೇಕು ಅಂದ್ಬಿಟ್ಟು ಇವೆಲ್ಲ ದ್ರವ್ಯಗಳು. ಇವೆಲ್ಲ ಪ್ರತ್ಯಕ್ಷ ಆಗುತ್ತೆ. ಇವೆಲ್ಲ ಎಲ್ಲಿ ಹೋಮ ಮಾಡ್ತಾನೆ? ಆಹವನೀಯದಲ್ಲಿ ಹೋಮ ಮಾಡಿ ಅವೇನಾಗುತ್ತೆ? ಅವು ಸೂಕ್ಷ್ಮ ಆಹುತ್ಯ. ಈ ಸೂಕ್ಷ್ಮವಾದ ಆಹುತಿಗಳು ಸೂಕ್ಷ್ಮವಾದ ರೂಪವನ್ನ ಪಡೆದು ಅದ್ಯಾವುದು? ಅಪೂರ್ವ ರೂಪ. ಇದೊಂದು ಅಪೂರ್ವವಾಗಿರತಕ್ಕಂಥ ಸೂಕ್ಷ್ಮವಾಗಿರತಕ್ಕಂಥ ರೂಪವನ್ನ ಪಡೆದುಕೊಂಡು ಏನಾಗುತ್ತೆ? ಅವು ಆ ರೂಪದಿಂದ ಇರ್ತವೆ. ಮತ್ತು ಅಪೂರ್ವ ಸತ್ಯ ತಾನ್ ಇಷ್ಟಾಧಿಕಾರಿಣ ಆಶ್ರಯಂತೆ. ಅವೆಲ್ಲವೂ ಕೂಡ ಎಲ್ಲಿ? ಇಷ್ಟ ಯಾರು ಯಜಮಾನ ಅಂತ ಇರ್ತಾನಲ್ಲ
ಇಷ್ಟವೇ ಮುಂದೆ ಮಾಡಿದವನು ಅವನನ್ನ ಆಶ್ರಯಿಸಿಕೊಂಡು ಈ ಒಂದು ದ್ರವ್ಯ ಇದೆಯಲ್ಲ ಹೋಮ ದ್ರವ್ಯಗಳು ಅದು ದ್ರವಭೂತವಾಗಿರತಕ್ಕಂಥದ್ದು. ಅದಕ್ಕೆಲ್ಲ ಏನಾಯ್ತು? ಅಪ್ಪು ಅಂತ ಹೆಸರಾಯ್ತು. ಈ ಅಪ್ಪು ಏನಾಯ್ತು? ಸೂಕ್ಷ್ಮ ರೂಪದಿಂದ ಅಪೂರ್ವ ರೂಪ ಸತ್ಯ ಅಪೂರ್ವ ರೂಪವಾಗಿ ಏನಾಗುತ್ತೆ? ಆ ಇಷ್ಟಾಧಿಕಾರಿಗಳನ್ನೇ ಆಶ್ರಯಿಸಿಕೊಂಡು ಇರುತ್ತವೆ. ಏನು ಬೇರೆ ಇರೋದಿಲ್ಲ. ಆ ಇಷ್ಟಾಧಿಕಾರಿಗಳನ್ನೇ ಆಶ್ರಯಿಸಿ ಇವನು ಹೋಮ ಮಾಡ್ದ, ಯಾವುದೋ ದ್ರವ್ಯ ಹಾಕಿದ, ಅದೇನಾಯ್ತು? ಅದು ಸೂಕ್ಷ್ಮ ರೂಪವನ್ನು ತಾಳಿತು. ಸೂಕ್ಷ್ಮ ರೂಪವನ್ನು ತಾಳಿ ಅಪೂರ್ವ ರೂಪದಿಂದ ಅದೇನಾಯ್ತು? ಈ ಇಷ್ಟಾಧಿಕಾರಿಯನ್ನೇ ಆಶ್ರಯಿಸಿ ಇತ್ತು. ಈ ಒಪ್ಕೊಳ್ತೇನಪ್ಪ? ಒಪ್ಕೊಳ್ತೇನಪ್ಪ. ನೋಡಿ, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತರ್ತಾ ಇದ್ದಾರೆ. ಇಷ್ಟ ಅದೇ ಒಪ್ಪುತ್ತೆ. ಮತ್ತು ಇದಕ್ಕೇನು? ಈ ಒಂದು ಶತಪಥ ಬ್ರಾಹ್ಮಣ ವಾಯುಸ್ತುನೇಯ ಸಂಹಿತೆ ಇದೆಯಲ್ಲ, ಅದನ್ನ ಈ ಪ್ರಮಾಣವಾಕ್ಯ ಹೇಳಿದ ಆಚಾರ್ಯ. ಯಾಕೆ? ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ತೇಷಾಂಚ ಶರೀರಂ ನೈಧನೇನ ವಿಧಾನೇನ ಅಂತ್ಯೇ ಅಗ್ನೌ ಪೃಥ್ವಿಜೋ ಜುಹ್ವತಿ ಅಥೋ ಸ್ವರ್ಗಾಯ ಲೋಕಾಯ ಸ್ವಾಹ. ಇಷ್ಟಾಯ್ತು. ಇವನೇನ್ ಮಾಡಿದ್ದಾನೆ? ಅಗ್ನಿಹೋತ್ರ ಮಾಡಿದ್ದಾನೆ, ಅಪ್ಪನ್ನಾಹುತಿ ಕೊಟ್ಟಿದ್ದಾನೆ. ಅಪ್ಪು ಅಂದ್ರೆ ದಧಿಪಾಯ ಇಲ್ಲ, ಕೊಟ್ಟಿದ್ದಾನೆ. ಅದೇನಾಯ್ತು? ಸೂಕ್ಷ್ಮ ರೂಪವನ್ನು ತಾಳತು. ಸೂಕ್ಷ್ಮ ರೂಪವನ್ನ ಅಪೂರ್ವ ರೂಪವನ್ನ ಪಡೆದು ಎಲ್ಲಿತ್ತದು? ಇವನನ್ನೇ ಆಶ್ರಯಿಸಿಕೊಂಡಿತ್ತು. ಯಾರನ್ನ? ಆ ಯಜಮಾನನ್ನ. ಸರಿ ಆಯಿತು. ಕಾಲಕ್ರಮೇಣ ಹೀಗೆ ಯಾವ ಜೀವಮಗ್ನಿಹೋತ್ರ ಜುಹೋತಿ ಬದುಕಿರೋವರೆಗೂ ಮಾಡ್ತಾ ಇದ್ದ. ಒಂದು ದಿನ ಏನಾಯ್ತು? ದೇಹತ್ಯಾಗ ಮಾಡ್ದ, ಪ್ರಾಣ ಬಿಟ್ಟ. ಆವಾಗ ಏನ್ ಮಾಡ್ತಾರೆ? ಋತ್ವಿಜ ಅಂದ್ರೆ ಅದೇ ಪುರೋಹಿತನ ಕಲ್ಸಿದ್ರು, ಏನೋ ಅಕ್ಕಪಕ್ಕದಲ್ಲಿದ್ರು, ದಾಯಾದಿಗಳು ಮಕ್ಕಳು ಇರ್ತಾರಲ್ಲ, ಕರೆದ್ರು. ಏನ್ ಮಾಡಿದ್ರು? ಅವರು ತೇಷಾಂ ಶರೀರಂ, ಯಾರು? ಆ ಇಷ್ಟಾಧಿಕಾರಿಗಳು. ಇವನು ಹೋದ್ನಲ್ಲ, ಆಹುತಿ ಎಲ್ಲ ಕೊಟ್ಟಿರ್ತ ಹೋದ್ನಲ್ಲ, ಹೋದವನಿಗೆ ಅವನ ಶರೀರವನ್ನ ಏನ್ ಮಾಡಿದ್ರು? ನೈಧನೇನ ವಿಧಾನೇನ. ನೈಧನೇನ ಅದೇನು? ಇವಾಗ ನಿಧನವಾದ ಮೇಲೆ ನಿಧನಾತ್ ಕರ್ತವ್ಯಂ ಕರ್ಮ. ಒಂದು ನಿಧನವಾದ ಮೇಲೆ ಇವನು ಏನ್ ಮಾಡ್ಬೇಕು? ಆ ಕರ್ಮ ಅದು ಬೇರೆಯವ್ರು ಮಾಡ್ಬೇಕಂತ. ಹೌದ್ ತಾನೆ? ಅದ್ಯಾವ್ದದು? ಅದನ್ನೇ ಅಂತ್ಯೇಷ್ಟಿ ಅಂತ ಹೇಳ್ತಾರೆ. ಹೀಗೆ ಅಂತ್ಯೇಷ್ಟಿಯ ವಿಧಾನದಿಂದ ಕೊನೆಯಲ್ಲಿ ಅಗ್ನೌ ಪೃಥ್ವಿಯೋ ಜುಹ್ವತಿ. ಯಾವುದು? ಅಗ್ನಿಯಲ್ಲಿ ಏನ್ ಕಾಪಾಡ್ಕೊಂಬಂದಿದ್ನಲ್ಲ, ಅದೇ ಅಗ್ನಿಯಲ್ಲಿ, ಯಾವುದ್ರಲ್ಲಿ? ಇವನು ಯಾವುದನ್ನ ಇಷ್ಟಾದಿ ಕರ್ಮಗಳನ್ನು ಮಾಡಿ, ಅಗ್ನಿಹೋತ್ರಗಳನ್ನು ಮಾಡಿ, ಯಾವ ಅಗ್ನಿಯಲ್ಲಿ ಆಹುತಿಯನ್ನ ಕೊಟ್ಟು ಆ ಆಹುತಿಗಳು ಸೂಕ್ಷ್ಮ ರೂಪವಾಗಿ ಇವನನ್ನೇ ಆಶ್ರಯಿಸಿಕೊಂಡು ಇದ್ದವೋ ಅದೇ ಅಗ್ನಿಯಲ್ಲಿ ಏನ್ ಮಾಡ್ತಾನೆ? ಈ ಋತ್ವಿಜೋ ಜುಹ್ವತಿ. ಜುಹ್ವತಿ ಅಂತಕ್ಕಂಥದ್ದು ಬಹುವಚನ ರೂಪ. ಜುಹೋತಿ, ಜುಹುತ, ಜುಹ್ವತಿ. ಇದು ಋತ್ವಿಜರು ಹೋಮ ಮಾಡ್ತಾರೆ. ಏನ್ ಮಾಡ್ತಾರೆ? ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹ. ಇವನಿಗೆ ಸ್ವರ್ಗಲೋಕ ಪ್ರಾಪ್ತಿಗಾಗಿ ನಾವು ಇದನ್ನ ಅರ್ಪಣೆ ಮಾಡ್ತಾ ಇದ್ದೇವೆ. ಸ್ವಾಹ ಅದು ಅರ್ಪಣೆ ಮಾಡ್ತಾ ಇದ್ದೇವೆ, ಅರ್ಪಣೆ ಮಾಡ್ತಾರೆ. ಏನೋ ಕೊನೆಯಲ್ಲಿ ಅದು. ಮತ್ತು ಇದಾಯ್ತು. ಇಷ್ಟ ಆಯ್ತು. ಇಷ್ಟು ಒಪ್ಕೊಳ್ತೀನಪ್ಪ? ಒಪ್ಕೊಳ್ತೇನಪ್ಪ. ಆಯ್ತು. ಇದೆಲ್ಲ ಏನಿಲ್ಲ, ಸುತ್ತ ಇದೆಯಲ್ಲ, ಇವೆಲ್ಲ ಒಪ್ಕೊಳ್ತಿ. ಮತ್ತು ತತಃ ತಾಹ ಶ್ರದ್ಧಾಪೂರ್ವಕ ಕರ್ಮ ಸಮವಾಯಿನ್ಯ ಆಹುತಿ ಮಯ್ಯ ಆಪಹ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಏನಾಗುತ್ತೆ? ತಾಹ ಆ ಶ್ರದ್ಧಾಪೂರ್ವಕ ಅಂದ್ರೆ ಏನು? ಮೊಟ್ಟ ಮೊದಲ ಆಹುತಿ ಯಾವುದು? ಇದು ಪಂಚಾಗ್ನಿ ಪ್ರಕರಣ ಆದ್ರಿಂದ ಯಾವುದು? ಮೊಟ್ಟ ಮೊದಲ ಆಹುತಿ ಶ್ರದ್ಧಾ. ಇಲ್ಲಿ ಶ್ರದ್ಧೆ ಅಂದ್ರೆ ಶ್ರದ್ಧೆ ಪೂರ್ವಕ ಅಂದ್ರೆ ಶ್ರದ್ಧೆ ಆಹುತಿ ಇತ್ತಲ್ಲ, ಅದು ಶ್ರದ್ಧಾ ಪೂರ್ವಕ. ಆ ಶ್ರದ್ಧಾ ಮತ್ತೆ ಸೋಮ, ವೃಷ್ಟಿ, ಅನ್ನ ಇವೆಲ್ಲ ಇದೆಯಲ್ಲ, ರೇತಸ್ಸು ಮತ್ತೆ ಇದನ್ನು ಇದೆಯಲ್ಲ, ಇದೇನು ಶ್ರದ್ಧಾದಿ.
ಆ ಒಂದು ಶ್ರದ್ಧೆಯಿಂದ ಶ್ರದ್ಧೆಯ ಪೂರ್ವಕ ಅದನ್ನ ಕರ್ಮ ಸಮವಾಯಿನ್ಯ ಅಂದ್ರೆ ಕರ್ಮದ ಜೊತೆಯಲ್ಲಿ ಮಾಡಿರ್ತಕ್ಕಂಥ ಆಹುತಿ ಮಯ್ಯ ಆಪಹ ಆಹುತಿ ಮಯವಾದ ಎಷ್ಟೋ ಆಹುತಿಗಳನ್ನು ಕೊಟ್ಟಿರ್ತಾನೆ. ಆ ಆಹುತಿ ಮಯ ಪ್ರಚುರ ಅಂತಷ್ಟೆ. ಆಹುತಿ ಪ್ರಚುರವಾಗಿರ್ತಕ್ಕಂಥ ಕೊಟ್ಟಿದ್ದಲ್ಲ ಅದು ಆಪಹ. ಆ ಅಪ್ಪು ಏನಾಗುತ್ತೆ, ಅಪೂರ್ವ ರೂಪ ಸತ್ಯ, ಅಪೂರ್ವ ರೂಪವನ್ನ ಪಡೆದುಕೊಂಡು ತಾನ್ ಇಷ್ಟಾಧಿಕಾರಿನೋ ಜೀವಾನ್ ಪರಿವೇಶ್ಯ ಮತ್ತೇನಾಗುತ್ತೆ, ಇವನು ಶರೀರ ಹೋಯ್ತು, ಹೌದಾನೆ, ಇವನನ್ನ ಆಶ್ರಯಿಸಿಕೊಂಡಿದ್ವು ಇವನು ಹೋದ ಮೇಲೆ ಅಂತ್ಯಷ್ಟಿ ಮಾಡಿದ್ರು, ಶರೀರ ಸುಟ್ಟಾಕ್ಬಿಟ್ರೆ ಏನಾಯ್ತು, ಅವಕ್ಕೇನ್ ಗತಿ? ಆ ಆಹುತಿ ಆಶ್ರಯಿಸ್ಕೊಂಡಿತ್ತಲ್ಲ ಇವನಿಗೆ ಅಂತಂದ್ರೆ ಅವು ಈ ಇಷ್ಟಾಧಿಕಾರಿಗಳ ಅವನ ಜೀವನನ್ನ ಪರಿವೇಶ್ಯ ಅಂದ್ರೆ ಪುನಃ ಈ ಸಂಪರಿಷ್ಪಕ್ತ ಆಗಿತ್ತಲ್ಲ, ಅದೇ ಜೀವನನ್ನ ಪರಿವೇಶ್ಯ ಅದನ್ನ ಸುತ್ತಿಕೊಂಡು ಅಮುಂ ಲೋಕನ್ ಫಲದಾನಾಯ ನಯಂತಿ. ಅಮುಂ ಲೋಕಂ ಆ ಲೋಕಕ್ಕೆ, ಆ ಲೋಕ ಯಾವುದು? ಇವನು ಈ ಅಗ್ನಿಹೋತ್ರ, ಈ ಯಾವುದು ಈ ದರ್ಶಪೂರ್ಣ ಇವೆಲ್ಲ ಮಾಡಿದ್ರೆ ಸ್ವರ್ಗಲೋಕ. ಇನ್ನು ಈ ಬೇರೆ ಇವೆಲ್ಲ ಮಾಡಿದ್ನಲ್ಲ, ಯಾವುದು ಇಷ್ಟಾಪೂರ್ತ ದತ್ತ ಇವನ್ನೆಲ್ಲ ಮಾಡಿದ್ದಾನೆ, ಅವನಿಗೆ ಚಂದ್ರಲೋಕ ಪ್ರಾಪ್ತಿ ಧೂಮ ಮಾರ್ಗದಿಂದ. ಹೀಗೆ ಅವ್ರು ಯಾವ್ಯಾವ ಮಾಡಿದ್ರೆ ಅದು ತಕ್ಕ ಹಾಗೆ ಏನಾಗುತ್ತೆ, ಈ ಆಹುತಿಗಳಿದೆಯಲ್ಲ ಸೂಕ್ಷ್ಮ ರೂಪವನ್ನು ತಾಳಿ ಇವನನ್ನ ಆಶ್ರಯಿಸ್ಕೊಂಡಿದ್ವು ಅಂದ್ರೆ ಏನು, ಇವನು ಶರೀರ ಹೋಯ್ತು. ಶರೀರ ಹೋದ ಮೇಲೆ ಏನಾಯ್ತದು, ಜೀವನನ್ನ ಆಶ್ರಯಿಸಿಕೊಂಡು. ಇದು ಸಾಮಾನ್ಯ, ಯಾಕೆ ಶರೀರ ಹೋಗುತ್ತೆ, ಶರೀರ ಜೀವ ಇರ್ತಾನೆ, ಅವನನ್ನ ಆಶ್ರಯಿಸ್ಕೊಂಡು ಮಾಡಿಕೊಂಡು ಏನಾಗುತ್ತೆ, ಅವಂ ಲೋಕಂ ಅಂದ್ರೆ ಆ ಲೋಕಕ್ಕೆ ಇವನನ್ನು ಏನ್ ಮಾಡ್ತಾವವು, ಫಲದಾನಾಯ ಇವನಿಗೆ ಮಾಡಿದಾನಲ್ಲ ಇಷ್ಟಾದಿ ಕರ್ಮಗಳು, ಅದಕ್ಕೆ ಫಲವನ್ನ ಇವನಿಗೆ ಕೊಡಿಸೋದಕ್ಕೆ ಅವರು ಕರ್ಕೊಂಡು ಇಷ್ಟಾಧಿಕಾರಿನೋ ಧ್ಯಾನಾಯ ನಯಂತಿ. ಅಮುಂ ಲೋಕಂ ಫಲದಾನಾಯ ನಯಂತಿ. ಆ ಲೋಕಕ್ಕೆ ಇವನನ್ನ ಈ ಫಲ ಇವನು ಅನುಭವಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ಸೂಕ್ಷ್ಮ ರೂಪದಿಂದ ಈ ಆಹುತಿಗಳು ಇವನನ್ನ ಕರ್ಕೊಂಡು ಹೋಗ್ತವೆ. ಇವನನ್ನಾದ್ರೇನು, ಇವನನ್ನಾದ್ರೆ ಶರೀರ ಅಲ್ಲ, ಶರೀರ ಸುಟ್ಟಾಕ್ಬಿಟ್ಟಿರ್ತಾರೆ. ಅಲ್ಲಿ ಏನಾಯ್ತು, ಜೀವನ ಕರ್ಕೊಂಡು ಹೋಗುತ್ತೆ ಅಂತ ಆಯ್ತು. ನೋಡಿ ಎಲ್ಲಿಗೆ ಬಂತು. ಇವಾಗ ನೀನ್ ಹೇಳಿದ್ಯಲ್ಲಪ್ಪ, ಜೀವ ಅನ್ನೋ ಪದವೇ ಇಲ್ಲ ಅಂತ, ಇಷ್ಟೆಲ್ಲ ಅರ್ಥ ಇದಕ್ಕೆ. ಜೀವ ಅನ್ನೋ ಪದ ಯಾಕೆ ಬೇಕು? ಸುಟ್ಟಾಕು, ಜೀವನ ಆಶ್ರಯಿಸ್ಕೊಂಡು ಹೋಯ್ತು ಅಷ್ಟೇ. ನಯಂತಿ ಇತಿ ಯತ್ ತದತ್ರ ಜುಹೋತಿನ ಅವಿಧೀಯತೆ ಶ್ರದ್ಧಾಂ ಜುಕ್ವತಿ. ಇದನ್ನೇ ಇಷ್ಟೂ ಅರ್ಥವನ್ನ ಇಟ್ಟುಕೊಂಡು ಏನಾಗಿದೆ, ಯತ್ ತದತ್ರ ಆ ಮೊಟ್ಟ ಮೊದಲು ದ್ವಿಲೋಕಾಗ್ನಿಯಲ್ಲಿ ಇವನು ಶ್ರದ್ಧೆಯನ್ನು ಹೋಮ ಮಾಡುತ್ತಾನೆ. ಅಲ್ಲಿಂದ ಪರ್ಜನ್ಯ, ಅಲ್ಲಿಂದ ಪೃಥ್ವಿ, ಅಲ್ಲಿಂದ ಪುರುಷ, ಅಲ್ಲಿಂದ ಯೋಷಿತ್ತು, ಸೋಮ, ವೃಷ್ಟಿ, ಅನ್ನ, ರೇತಸ್ಸು, ಇದೆಯಲ್ಲ ಕ್ರಮ. ಹೀಗೆ ಏನಂದ್ರೆ ಇವನ್ನೆಲ್ಲವನ್ನೂ ಕೂಡ ತದತ್ರ ಜುಹೋತಿನ ಅಭಿಧೀಯತೆ ಶ್ರದ್ಧಾಂ ಜುಹ್ವತಿ ಇತಿ. ಇವೆಲ್ಲವನ್ನೂ ಕೂಡ ಅಲ್ಲಿ ಏನ್ ಹೇಳಿದ್ದಾರೆ, ಶ್ರದ್ಧಾಂ ಜುಹ್ವತಿ, ಶ್ರದ್ಧೆಯನ್ನು ಹೋಮ ಮಾಡುತ್ತಾನೆ ಎಂಬ ಒಂದು ಪದದಿಂದ ಹೇಳಿದ್ದಾರೆ. ಜುಹೋತಿನ ಅಂದ್ರೆ ಜುಹೋತಿ ಎಂಬತಕ್ಕಂಥ ಪದದ ಮೂಲಕ ಜುಹ್ವತಿ, ದೂರಜಿಹ್ವತಿ ಅಂದ್ರೆ ಅದು ಬಹುವಚನ ಅಷ್ಟೇ. ಜುಹೋತಿ ಅಂದ್ರೆ ಅದು ಇದು ಆ ಏಕವಚನ ರೂಪ ಜುಹೋತಿ ಅಂತಕ್ಕಂಥ ಶ್ರದ್ಧಾಂ ಜುಹ್ವತಿ ಎನ್ನುವ ಒಂದು ರೂಪದಿಂದ ಹೇಳಿದ್ದಾರೆ. ಇದನ್ನೇ ಹೇಳಿರ್ತಕ್ಕಂಥ ಇದೇನು ಜೀವನನ್ನ ಆಶ್ರಯಿಸಿ ಹೋಗುತ್ತೆ. ಇತಿ ತಥಾಚ ಅಗ್ನಿಹೋತ್ರೆ ಷಟ್ ಪ್ರಶ್ನೆ ನಿರ್ವಚನ ರೂಪೇಣ ವಾಕ್ಯಶೇಷೇಣ. ಇನ್ನು ಏನಾಗಿದೆ, ಅಗ್ನಿಹೋತ್ರದ ಒಂದು ವಿಚಾರವನ್ನ ಇದನ್ನ ಸ್ವಲ್ಪ ಎರಡು
ಸಂಕ್ಷೇಪವಾಗಿ ಹೇಳ್ಬಿಡ್ತೇನೆ. ಇದು ಏನಂದ್ರೆ ಅಗ್ನಿಹೋತ್ರಕ್ಕೆ ಕುರಿತು ಪ್ರಶ್ನೆಯನ್ನು ಮಾಡ್ತಾನೆ. ಯಾರು? ಜನಕ. ಈ ಜನಕನ ಆಸ್ಥಾನಕ್ಕೆ ಯಾಜ್ಞವಲ್ಕ್ಯರು ಹೋಗ್ತಾರೆ. ಅಲ್ಲೆಲ್ಲ ಅವನ ಪ್ರವಾಹನ ಜೈವಲ್ಲಿ ಅವ್ರನ್ನ ಹೋಗ್ತಾರಲ್ಲ ಕಥೆ, ಅದೆಲ್ಲ ಆಯ್ತು. ಜನಕ ಪ್ರಶ್ನೆ ಮಾಡ್ತಾನೆ. ಏನಪ್ಪ ಅಂದ್ಬಿಡಿ, ಷಟ್ ಪ್ರಶ್ನೆ ನಿರ್ವಚನ ರೂಪೇಣ ಅಂದ್ರೆ ಜನಕನು ಮಾಡಿದ 6 ಪ್ರಶ್ನೆಗಳಿಗೆ ನಿರ್ವಚನ ರೂಪೇಣ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟನಲ್ಲ, ಅಲ್ಲಿ ವಾಕ್ಯಶೇಷೇಣ ಕೊನೆಯಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಇಷ್ಟಿರ್ಲಿ. ಇವಾಗ ಷಟ್ ಪ್ರಶ್ನೆ ಅಂದ್ರೆ ಏನ್ ಕೇಳ್ದ ಗೊತ್ತಾಗಬೇಕ. ಜನಕ ಈ ಯಾಜ್ಞವಲ್ಕ್ಯನ ಕೇಳ್ತಾನೆ, ನೋಡು ಎಲೆ ಯಾಜ್ಞವಲ್ಕ್ಯ, ನೀನು ಅಗ್ನಿಹೋತ್ರವನ್ನು ತಿಳಿದಿದ್ದೀಯ. ಹೌದು, ನಿನಗೆ ಅಗ್ನಿಹೋತ್ರ ಸಂಬಂಧವಾಗಿ 6 ಪ್ರಶ್ನೆಗಳನ್ನು ಕೇಳ್ತೇನೆ, ನೀನು ಅದಕ್ಕೆ ಉತ್ತರ ಹೇಳಬೇಕು. ನಿನಗೆ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಆ ಸಭೆ ಎಲ್ಲ ಇರುತ್ತಲ್ಲಿ, ದೊಡ್ಡ ಸಭೆ, ವಿದ್ವತ್ ಸಭೆ ಅದು. ಅಲ್ಲಿ ಯಾಜ್ಞವಲ್ಕ್ಯರು ಹೇಳ್ತಾರೆ, ಆಯ್ತಪ್ಪ ಕೇಳು, ನನಗೆ ಗೊತ್ತಿದ್ರೆ ಹೇಳ್ತೇನೆ ಅಂತ ಹೇಳ್ತಾರೆ. ಆಗ ಜನಕ್ಕೆ ಕೇಳ್ತಾನೆ, 6 ಪ್ರಶ್ನೆಗಳನ್ನು ಕೇಳ್ತಾನೆ ಅವನಿಗೆ. ಯಾರಿಗೆ? ಯಾಜ್ಞವಲ್ಕ್ಯರಿಗೆ. ಏನು? ಈ ಆಹುತಿ ಇದಕ್ಕೆ ಸಂಬಂಧಪಟ್ಟಿದೆ. ಇದು ಈ ಆಹುತಿ ಇದೆಯಲ್ಲ, ಅಗ್ನಿಹೋತ್ರ ಮುಂತಾದ ಕರ್ಮಗಳಲ್ಲಿ ಅದು ಯಾವುದೇ ಇರ್ಬೋದು, ಇಷ್ಟ ಕರ್ಮ ಯಾವುದೇ ಇರ್ಬೋದು, ಅಗ್ನಿಹೋತ್ರ, ಇಷ್ಟ ಮುಂತಾದ ಕರ್ಮ ಏನ್ ಮಾಡ್ತಾರೆ? ಆಹುತಿಗಳನ್ನು ಕೊಡ್ತಾರೆ. ಹೀಗೆ ಈ ಒಂದು ಆಹುತಿ ಕೊಡ್ತಾರಲ್ಲ, ಅದು ಯಾವ ವಿಧಾನದಿಂದ ಉತ್ಕ್ರಾಂತಿ ಆಗುತ್ತದೆ? ಒಂದು ಪ್ರಶ್ನೆ. ಇವು ಆಹುತಿಗಳು ಹೇಗೆ ಅದು ಉತ್ಕ್ರಾಂತಿ ಹೇಗಾಗುತ್ತೆ? ರೌಂಡ್ ಹೋಗ್ಬಿಡ್ತಾ ಇಲ್ಲಿ ಕೊಟ್ಟಿರ್ತಾನೆ, ಯಾವುದು ಆ ತುಪ್ಪ, ಅದು ಇದು ಇನ್ನೆಲ್ಲ ಕೊಟ್ಟಿರ್ತಾರೆ, ಅವೆಲ್ಲ ತುಪ್ಪ ಹೋಗಕ್ ಸಾಧ್ಯ ಅಲ್ಲ, ಹೇಗೆ ಹೋಗುತ್ತೆ? ಎರಡನೇ ಪ್ರಶ್ನೆ. ಮತ್ತು ಗತಿ ವಿಧಾನ ಎಲ್ಲಿಗೆ ಹೋಗುತ್ತೆ, ಮತ್ತೆ ಅದು ಯಾವ ರೂಪದಿಂದ ಹೋಗುತ್ತೆ? ಮತ್ತೆ ಪ್ರತಿಷ್ಠೆ, ಆ ಆಹುತಿ ಅದಕ್ಕೆ ಪ್ರತಿಷ್ಠೆ ಎಲ್ಲಿರ್ತಾವವು ಹೋಗಿ ಅಂತ. ಆಮೇಲಿಂದ ಇವನ ಆ ಲೋಕಕ್ಕೆ ಹೋಗ್ತಾನೆ, ಏನೋ ಮಾಡ್ತಾನೆ. ಅಲ್ಲಿ ಇವನಿಗೆ ತೃಪ್ತಿ ಅಂದ್ರೆ, ಓಹೋ, ಈ ಒಂದು ಅಗ್ನಿಹೋತ್ರ ಮಾಡಿದ್ದೆ, ಅದರ ಫಲವನ್ನು ಅನುಭವಿಸಿದೆ ಅಂತಕ್ಕಂಥ ಒಂದು ತೃಪ್ತಿ ಹೇಗಾಗುತ್ತೆ? ಎಷ್ಟಾಯ್ತು? ಉತ್ಕ್ರಾಂತಿ ವಿಧಾನ, ಗತಿ ವಿಧಾನ, ಪ್ರತಿಷ್ಠೆ ಮತ್ತೆ ತೃಪ್ತಿ, 4 ಆಯ್ತು. 5ನೇದು ಸರಿ, ಅಲ್ಲಿ ಆಯ್ತು, ಅನುಭವಿಸಿದ್ಮೇನೇನು? ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಆಯ್ತು, ಅವನಿಗೆ ಹತ್ರ ಬ್ಯಾಲೆನ್ಸ್ ಮುಗೀತು, ತಿರ್ಗಾ ವಾಪಸ್ ಬರ್ತಾನೆ. ವಾಪಸ್ ಬರುವಾಗ ಹೇಗೆ ಬರ್ತಾನೆ? ಪುನರಾವೃತ್ತಿ. ಹೇಗೆ? ಅವನು ಏನು ಗಮಕ ಏನು? ಹೇಗೆ ಬರ್ತಾನೆ ವಾಪಸ್? ಬಂದ್ಬಿಟ್ಟು ಮತ್ತೆ ತಿರುಗಿ ಹುಡ್ತಾನೆ. ಯಾಕೆ? ಅವನಿಗೇನು ಜ್ಞಾನ ಆಗಿಲ್ಲ, ಅವನಿಗೇನು ಪುನರ್ಜನ್ಮ ಅಂತ ಇದ್ದೇ ಇದೆ ಅವನಿಗೆ. ಮತ್ತೆ ಉದ್ಭವ ಆಗ್ತಾನಲ್ಲ, ಎಲ್ಲ ಹುಡ್ತಾನೆ. ಅದು ಹೇಗೆ ಹುಡ್ತಾನೆ ಮತ್ತೆ? ಅದಕ್ಕೇನು ಗಮಕ ಏನು ಇಲ್ಲ. ಇಷ್ಟು 6 ಪ್ರಶ್ನೆಗಳನ್ನು ಕೇಳ್ತಾನೆ. 6 ಪ್ರಶ್ನೆಗಳಿಗೆ ಅವನು ಏನ್ ಹೇಳ್ತಾನೆ? ಜನಕ ಇವನು ಯಾಜ್ಞವಲ್ಕ್ಯರು ಏನ್ ಹೇಳ್ತಾನೆ? ಕೃತವಾದ ಆಹುತಿಗಳು ಇದೆಲ್ಲ ವಿಸ್ತಾರವಾಗಿದೆ. ಇಷ್ಟು ತಿಳ್ಕೊಂಡು ಸಾಕು. ಇವಾಗ ಎದೆ ಬೃಹದಾರಣ್ಯಕ ಬರ್ತಕ್ಕಂಥ ಒಂದು ಮಾತು, ಈ ಹುತವಾದ ಆಹುತಿಗಳು ಏನಾಗುತ್ತೆ? ಉತ್ಕ್ರಾಂತಿ ಆಗುತ್ತೆ. ಹೇಗೆ ಅಂದ್ರೆ ಅದೇ ಈ ಸೂಕ್ಷ್ಮ ರೂಪದಿಂದ ಉತ್ಕ್ರಾಂತಿ ಆಗುತ್ತೆ ಸೂರ್ಯರಶ್ಮಿ ಮೂಲಕ. ಮತ್ತು ಹೇಗೆ ಹೋಗುತ್ತೆ ಅದು ಉತ್ಕ್ರಾಂತಿ? ಗತಿವಿಧ ಹೇಗೆ ಹೋಗುತ್ತೆ? ಅಂತರಿಕ್ಷದ ಮೂಲಕ ದ್ಯುಲೋಕಕ್ಕೆ ಹೋಗುತ್ತೆ. ಅಂತರಿಕ್ಷ ಅಂದ್ರೆ ಆ ಎರಡಕ್ಕೂ ಮಧ್ಯೆ ಇರತಕ್ಕಂಥ ಅಲ್ಲಿ ಮುಂದೆ ಗತಿ ಹೋಗುತ್ತೆ. ಎಲ್ಲ ಏನು ಪ್ರಮಾಣ ಏನಿಲ್ಲ, ಇದನ್ನೇ ಪ್ರಮಾಣ ಅಷ್ಟೇ. ಮತ್ತೆ ಅಲ್ಲಿ ಎಲ್ಲಿರುತ್ತೆ? ಅಲ್ಲಿ ಈ ಆಹುತಿಗಳು ಎಲ್ಲಿರುತ್ತೆ ಅಂತಂದ್ರೆ ಅಲ್ಲಿ ದ್ಯುಲೋಕಕ್ಕೆ ಹೋಗುತ್ತಲ್ಲ, ಅಂತರಿಕ್ಷದ ಮೂಲಕ ದ್ಯುಲೋಕಕ್ಕೆ ಹೋಯ್ತು. ಆ ದ್ಯುಲೋಕವೆಂಬ ಹೆಸರಿನ ಆಹವನೀಯಾಗ್ನಿ ಇಲ್ಲಿ ಏನ್ ಮಾಡ್ಬಿಟ್ಟು ಅದೇ ಅಲ್ಲಿ ದ್ಯುಲೋಕ ಇದೇ ಅಗ್ನಿ, ಪಂಚಾಗ್ನಿ, ಮೊದಲನೇ ಅಗ್ನಿ. ದ್ಯುಲೋಕವೆಂಬ ಆಹವನೀಯಾಗ್ನಿಯಲ್ಲಿ ಇರ್ತವೆ. ಅದು ಮತ್ತೇನು? ಅಲ್ಲಿ ಇದ್ದುಕೊಂಡು ಅಲ್ಲಿ ಇವನಿಗೆ ತೃಪ್ತಿಯನ್ನೇ ಉಂಟು ಮಾಡ್ತದೆ. ತೃಪ್ತಿಯಿಂದೇ ಇಲ್ಲ, ಭೋಗ ಅನುಭವಿಸ್ತಾನೆ. ಮತ್ತೇನ್ ಮಾಡ್ತಾನೆ?
ಮತ್ತೇನಾಗುತ್ತೆ ಅಂದ್ರೆ ಪುನಃ ಅಲ್ಲಿಂದ ಹಿಂದಕ್ಕೆ ಬರ್ತವೆ. ಹೇಗ್ ಬರ್ತವೆ ಅಂದ್ರೆ ಹೇಗ್ ಹೋಯ್ತೋ ಹಾಗೇ ಬರುತ್ತಾ, ಅಥವಾ ಇನ್ನೇನಾದ್ರೂ ಬೇರೆಯ ಒಂದು ವಿಧಾನ ಇದೆಯಾ ಅದಕ್ಕೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಅದು ಮುಂದಿನ ಬರುತ್ತೆ. ಈ ಮುಂದಿನ ಅಧಿಕರಣದಲ್ಲಿ ಅದೇ ಬರೋದು. ಅದರಿಂದ ಅದನ್ನ ಅಲ್ಲಿ ವಿಚಾರ ಮಾಡೋಣ. ಇಲ್ಲಿ ಏನು ಪುನಃ ಹಿಂದಿಗೆ ಬರ್ತವೆ ಅಷ್ಟು ತಿಳ್ಕೊಳ್ಳೋಣ ಸಾಕು. ಹೇಗ್ ಬರ್ತವೆ ಅಂತ ಅನ್ನೋದ್ರೆ ಮುಂದೆ ಅಧಿಕರಣದಲ್ಲಿ ಇದೆ. ಒಂದು ಸೂತ್ರ ಇದೆ, ಅದಾದ್ಮೇಲೆ ಅಧಿಕರಣ ಅದಿದೆ, ಹಿಂದೆಗೆ ಬರುತ್ತೆ. ಆ ಬಂದು ಏನ್ ಮಾಡ್ತು ಏನು ಅಲ್ಲಿ ಹೇಳ್ತಾರೆ, ವೃಷ್ಟಿ ರೂಪದಿಂದ ವನವಂಶದಿಂದ ಮಳೆ ಸುರಿಸುತ್ತೆ, ಅನ್ನ ಆಗುತ್ತೆ. ಆಗ ಏನಾಗುತ್ತೆ, ಅನ್ನ ಪುರುಷ ತಿಂತಾನೆ. ರೇತೋ ರೂಪದಿಂದ 6ನೇ ಪ್ರಶ್ನೆ ಉತ್ತರ ಏನು, ರೇತೋ ರೂಪದಿಂದ ಸ್ತ್ರೀಯಲ್ಲಿ ಹುತವಾಗಿ ಏನಾಗುತ್ತೆ, ಪುರುಷವಚಸೋ ಭವಂತಿ. ಇದೇ 5ನೇ ಪುರುಷವಚಸೋ ಭವಂತಿ. ಹೀಗೆ ಇದು ಷಟ್ ಪ್ರಶ್ನೆ ನಿರ್ವಚನ ಅಂತ ಈ ಅಧ್ಯಾಯ. ಅಲ್ಲಿ ಸೇವಾ ಏತೆ ಆಹುತೆ ಹುತೆ ಉತ್ಕ್ರಾಮತ್ತೆನ ಇತ್ಯೇವಮಾದಿನ ಅಗ್ನಿಹೋತ್ರಾಹುತ್ಯೋ ಫಲಾರಂಭಾಯ ಲೋಕಾಂತರ ಪ್ರಾಪ್ತಿ ಪ್ರದರ್ಶಿತ. ಇದೂ ಕೂಡ ಈ ಆಹುತಿಗಳು ನೀವು ಮುಂದೆ ಏನು ಉತ್ಕ್ರಾಮತ ಅಂದ್ರೆ ಉತ್ಕ್ರಾಂತಿಯಾಗಿ ಇದನ್ನು ಹೊರಟು ಅದು ಮುಂದಕ್ಕೆ ಇವೆಲ್ಲ ಹೇಳಿದ್ದಾರಲ್ಲ, ಮುಂದೆ ಬರ್ರಿ ಮುಂದಿನ ಅದಕ್ಕೆಲ್ಲ ಬರ್ತದೆ. ಮಾದಿನ ಅಗ್ನಿಹೋತ್ರ ಆಹುತ್ಯೋಹೋ, ಅಗ್ನಿಹೋತ್ರ ಮತ್ತೆ ಆಹುತಿಗಳಲ್ಲಿ ಅಲ್ಲಿ 2 ಆಹುತಿಗಳನ್ನು ಕೊಟ್ಟಿರ್ತಾನೆ. ಅದಾದ ಫಲಾರಂಭಾಯ ಅಂದ್ರೆ ಫಲವನ್ನು ಕೊಡುವುದಕ್ಕೋಸ್ಕರ ಏನು ಲೋಕಾಂತರ ಪ್ರಾಪ್ತಿ ಆಗುತ್ತೆ ಅಂತ ಅನ್ನುವುದನ್ನು ಹೇಳಿದ್ದಾರೆ. ಆದ್ದರಿಂದ ಅಲ್ಲೂ ಏನು ಹೇಳಿದ್ದಾರೆ, ಇಲ್ಲೆಲ್ಲ ಕೂಡ ಅಪ್ಪೆ ಪ್ರಧಾನ. ಆದ್ದರಿಂದ ತಸ್ಮಾತ್ ಆಹುತಿ ಮಯೀಭಿ ಅದ್ಭಿ ಸಂಪರಿಷ್ವಕ್ತ ಜೀವಾಹ ರಂಹಂತಿ ಸ್ವಕರ್ಮ ಫಲಭೋಗಾಯ ಇತಿ ಶ್ರೀಷ್ಯತೆ. ಆದ್ದರಿಂದ ಈ ಆಹುತಿಮಯೀಭಿ ಅದ್ಭಿ ಅಂದ್ರೆ ಈ ಆಹುತಿ ಪ್ರಚುರ ಆಹುತಿಯೇ ಅದು. ಆಹುತಿಮಯವಾಗಿರತಕ್ಕಂತಹ ಈ ಅದ್ಭಿ ಅಪ್ಪೇನು ಪ್ರಾಧಾನ್ಯ, ಬಾಹುಲ್ಯ. ಆದ್ದರಿಂದ ಅಪ್ಪು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ದಧಿ ಮೊಸರು, ದಧಿ ಮತ್ತೆ ಪಯ ಇವೆಲ್ಲ ಏನು ಹೀಗೆ ಅದ್ಭಿ ಇದೆಯಲ್ಲ, ಅದನ್ನ ಸಂಪರಿಷ್ವಕ್ತ ಅಂದ್ರೆ ಒಂದು ಹೇಳಿದೆ, ಇದರಲ್ಲಿ ಕೂಡಿಕೊಂಡು ಅಂತ ಒಂದು ಅರ್ಥ ಇದೆ. ಈ ಸಂಪರಿಷ್ವಕ್ತ ಅಂದ್ರೆ ಅದಕ್ಕಿಂತೂ ಸ್ವಲ್ಪ ಬಿಟ್ಟಿರದೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಏನು ಆಲಿಂಗನೆ ಅಂತ, ಅವನ್ನ ಆಲಿಂಗಿಸ್ಕೊಂಡು ಉದಾಹರಣೆಗೆ ಬರುತ್ತಲ್ಲ, ಗಾಢಾಲಿಂಗನ ಅಂತ ಹೇಳ್ತಾರಲ್ಲ, ಅದು ಸಂಪರಿಷ್ವಕ್ತ. ಹಾಗೆ ಬಿಟ್ಟು ಇರೋದೇ ಇಲ್ಲ, ಅದು ಸಂಪರಿಷ್ವೇ ಸೇರ್ಕೊಂಡು ಜೀವಾಹ ರಂಹಂತಿ, ಅವನು ಕೂಡಿಕೊಂಡು ಈ ಆಹುತಿಗಳು ಏನಾಗ್ತದೆ ಜೀವನ ಆಶ್ರಯ ಮಾಡ್ಕೊಳತ್ತವೆ, ದೇಹ ಹೋದ್ಮೇಲೆ ಮಾಡಿಕೊಂಡು ಜೀವನೊಡನೆಯನ್ನು ಸ್ವಕರ್ಮ ಫಲಭೋಗಾಯ ಅಂದ್ರೆ ತಾನು ಮಾಡಿದ ಕರ್ಮಕ್ಕೆ ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಏನಾಗುತ್ತೆ, ಫಲವನ್ನು ಅನುಭವಿಸೋದಕ್ಕೋಸ್ಕರ ಈ ಜೀವ ಏನ್ ಮಾಡ್ತಾನೆ, ಅಲ್ಲಿಗೆ ಆ ಜೀವನನ್ನ ಇವು ಕರ್ಕೊಂಡು ಹೋಗ್ತವೆ. ಅಲ್ಲಿ ಇವನು ಏನ್ ಮಾಡ್ತಾನೆ, ಅಲ್ಲಿ ಯಾವುದೋ ದಿವ್ಯವಾದ ಶರೀರ ಪಡಿತಾನೆ, ದಿವ್ಯವಾದ ಇಂದ್ರಿಯ ಪಡ್ಕೊಳ್ತಾನೆ, ಮತ್ತೇನ್ ಮಾಡ್ತಾನೆ, ಅನುಭವಿಸ್ತಾನೆ. ಯಾಕೆಂದ್ರೆ ಜೀವ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನಿಗೆ ಕರಣಗಳು ಬೇಕು. ಆದ್ದರಿಂದ ಅಲ್ಲಿ ಅದನ್ನು ಪಡ್ಕೊಂಡು ಅನುಭವಿಸ್ತಾನೆ. ಇಷ್ಟೆಲ್ಲ ಇದೆಯಲ್ಲ, ಇಷ್ಟೆಲ್ಲ ಇದನ್ನು ಕೂಡ ಈ ಮುಂಡಕೋಪನಿಷತ್ತಿನಲ್ಲಿ ಹೇಳಿದ್ರು. ತಮಾಹುತಿ ಕರ್ಕೊಂಡು ಹೋಗುತ್ತವೆ, ಬಾ ಬನ್ನಿ ನಿಮ್ಗೆ ಒಳ್ಳೆ ಲೋಕ ತೋರಿಸ್ತೀವಿ ಬನ್ನಿ ಅಂತ ಕರ್ಕೊಂಡೋಗಲ್ಲ. ಯಾವುದು ಆ ರಶ್ಮಿಗಳು, ಯಾವುದಲ್ಲೂ ಆಹುತಿಗಳು ಕರ್ಕೊಂಡು ಹೋಗ್ತವೆ. ಕರ್ಕೊಂಡು ಏನ್ ಮಾಡ್ತಾರೆ, ಅದಕ್ಕೆ ಆಮೇಲೆ ಹೇಳ್ತಾನೆ, ಮುಂದೆ ಹೇಳ್ತಾರೆ, ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಶ್ರೇಯೋ ಭೇದಯಂತೆ ಪ್ರಮೂಢ. ಅಯ್ಯೋ ಇದನ್ನೇ ಯಾವುದು ಇಷ್ಟ ಪೂರ್ತ ಅಗ್ನಿಹೋತ್ರ ದರ್ಶಪೂರ್ಣ ಎಲ್ಲ ಇದೆಯಲ್ಲ, ಇವೆಲ್ಲ ಏನು ಫಲ ಕೊಡ್ತವೆ, ಇಲ್ಲ ಅಂತಲ್ಲ. ಮತ್ತೆ ಇದನ್ನೇನೆ ಇಷ್ಟಾಪೂರ್ತಂ ವರಿಷ್ಠಂ ಮನ್ಯಮಾನಾಹ, ಇದನ್ನೇ ಹೆಚ್ಚು, ಇದನ್ನೇ ಮಾಡ್ಬೇಕಂದ್ರಿ. ಯಾವ ಜೀವ ಅಗ್ನಿಹೋತ್ರಂಜುಹೋತಿ, ಬದುಕಿರುವರು ಅಗ್ನಿಹೋತ್ರ ಮಾಡ್ಬೇಕು ಅಂತೆಲ್ಲ ಹೇಳಿದ್ದಾರಲ್ಲ. ಇಷ್ಟಾಪೂರ್ತ ಮನ್ಯಮಾನ ವರಿಷ್ಠ ನಾಣ್ಯಶ್ರೇಯೋ ವೇದ, ಇದಕ್ಕಿಂತ ಹೆಚ್ಚಿನೊಂದಿಲ್ಲ.
ಎಂಬತಕ್ಕಂಥ ಎಂಬುದಾಗಿ ತಿಳಿಯತಕ್ಕಂಥ ಪ್ರಮೂಢ, ಬರೀ ಮೂಢರಲ್ಲ, ಪ್ರಮೂಢ, ಅತ್ಯಂತ ಹೆಚ್ಚಿನ ಮೂರ್ಖರು. ನಾಕಸ್ಯ ಪೃಷ್ಠಯತೆ ಸುಕೃತೇನು ಭೂತ್ವ, ಇಲ್ಲಿ ಇರ್ತಾ ಇದೆ, ಅಲ್ಲಿ ಸ್ವರ್ಗಲೋಕಕ್ಕೆ ಹೋಗ್ತಾರೆ, ಅಲ್ಲಿ ಸುಕೃತವನ್ನು ಅನುಭವಿಸ್ತಾರೆ, ಇಲ್ಲ ಅಂತಲ್ಲ. ಮತ್ತೇನ್ ಮಾಡ್ತಾರೆ? ಇಮಂ ಲೋಕಂ ಹೀನತರಂ ವಾ ವಿಶಂತಿ, ಮತ್ತೆ ವಾಪಸ್ ಬರ್ತಾನೆ. ವಾಪಸ್ ಬರೋವಾಗ ತಿರ್ಗ ಈ ಲೋಕ ಅಂದ್ರೆ ಈ ಜನ್ಮ ಅಂದ್ರೆ ಮನುಷ್ಯ ಜನ್ಮ, ಮನುಷ್ಯ ಜನ್ಮನೇ ಪಡಿತಾನೋ ಅಥವಾ ಹೀನತರಂ ಜನ್ಮ, ಇದಕ್ಕಿಂತ ಹೀನತರವಾದ ಜನ್ಮವನ್ನೇ ಪಡಿತಾನೋ ಯಾರಿಗೂ ಗೊತ್ತು. ಅದನ್ನ ಪಡೆಯುವುದಕ್ಕೋಸ್ಕರ ಇವನು ವಾಪಸ್ ಬರ್ತಾನೆ. ಆದ್ದರಿಂದ ಏನು, ಇದನ್ನೇ ಹೆಚ್ಚು ಅಂತ ಹೇಳಿದವರು ಅವರಿಗಿಂತ ಹೆಚ್ಚಿನ ಮೂರ್ಖರು ಇನ್ನೊಬ್ಬರು ಇಲ್ಲ ಅಂತೇಳಿ ಆ ಕರ್ಮವನ್ನ ನಿಂದನೆ ಮಾಡಿದ್ದಾರೆ. ನಿಂದನೆ ಮಾಡೋದು ಯಾತಕ್ಕೆ ಅಂದ್ರೆ ಆ ಪರಮಾರ್ಥ ದರ್ಶನಕ್ಕೋಸ್ಕರ ಅಷ್ಟೇ. ಇಲ್ಲಿಗೆ ಈ ಒಂದು ಸೂತ್ರ ಅದು ಮುಗೀತು. ಇನ್ನು ಇಲ್ಲಿ ಕೊನೆಯ ಸೂತ್ರ ಇದು, ಅದನ್ನು ನಾಳೆ ವಿಚಾರ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.